ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಅನಾಥ ಪ್ರಜ್ಞೆಯಿಂದ ಬಳಲುತ್ತಾ ಆಶ್ರಯ ಅರಸಿ ಬರುವವರಿಗೆ ತನಲ್ ನೆರಳು ಆಶ್ರಮವು ಕೇವಲ ವಸತಿಯಾಗಿ ಉಳಿಯದೆ ಒಂದು ಭರವಸೆಯ ತವರು ಮನೆಯಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಡಿಕೇರಿಯ ಈ ಆಶ್ರಮದಲ್ಲಿ ಇತ್ತೀಚೆಗೆ ಮದುವೆಯ ಸಂಭ್ರಮವೊಂದು ಕಳೆಗಟ್ಟಿತ್ತು. ಅನಾಥಿಯಾಗಿದ್ದ ಯುವತಿಯೊಬ್ಬಳ ಬಾಳಲ್ಲಿ ಹೊಸ ಬೆಳಕು ಮೂಡಿದ್ದು ಆಕೆ ಈಗ ಹೊಸದೊಂದು ತುಂಬು ಕುಟುಂಬದ ಸೊಸೆಯಾಗಿ ಹೆಜ್ಜೆ ಇಟ್ಟಿದ್ದಾಳೆ. ಕಳೆದ 4 ವರ್ಷಗಳಿಂದ ತನಲ್ ಆಶ್ರಮವನ್ನೇ ತನ್ನ ಮನೆಯಾಗಿಸಿಕೊಂಡಿದ್ದ ಯುವತಿ ಮೈನಾ ಅವರ ವಿವಾಹವು ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರಿನ ಪೂವಣ್ಣ ಅವರೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ತನಗೆ ಯಾರೂ ಇಲ್ಲ ಎಂದು ಕೊರಗುತ್ತಿದ್ದ ಮೈನಾ ಅವರಿಗೆ ಈ ವಿವಾಹವು ಹೊಸ ಬದುಕಿನ ಆಶಾಕಿರಣವಾಗಿದೆ. ನಮ್ಮ ಈ ತನಲ್ ಆಶ್ರಮದಲ್ಲಿ ಇದು 2ನೇ ಒಂದು ಮದುವೆಯನ್ನು ನಡೆಸ್ತಾ ಇದ್ವಿ. ಮೊದಲೊಂದು ಮದುವೆ ನಡೆಸ್ತಾ ಇದ್ವಿ. ಮೈನಾ ಅಂತ ಹೇಳುವ ಹುಡುಗಿಗೆ, ಅವಳಿಲ್ಲಿ 4 ವರ್ಷದಿಂದ ನಮ್ಮಲ್ಲಿ ಆಶ್ರಯ ಪಡೆದಿದ್ದಾಳೆ. ಅವಳಿಗೆ ನಾವು ಒಂದು ಅವರದೇ ಸಂಪ್ರದಾಯದ ಒಂದು ಊರ್ಗಿ ಹುಡುಗನನ್ನು ಹುಡುಕಿ ಇವತ್ತಿನ ಈ ಶುಭ ದಿನದಲ್ಲಿ ಅವರಿಗೆ ನಾವು ದಾರಿ ಎರೆದು ಕೊಡ್ತಾ ಇದ್ವಿ. ಅವರು ಯಾವತ್ತೂ ಅವ್ರ ಜೀವನದಲ್ಲಿ ಒಳ್ಳೆಯದಾಗಿ ಬಾಳಲಿ ಅಂತ ನಮ್ಮ ಹಾರೈಕೆ. ಅದೇ ರೀತಿ ನಮ್ಮೆಲ್ಲಿರುವ ಆಶ್ರಮದಲ್ಲಿರುವಂತಹ ಆಶ್ರಯವಾಸಿಗಳಿಗೆ ಅವರಿಗೆ ಅವರ ಕುಂದುಕೊರತೆಗಳನ್ನು ನಾವು ನಿವಾರಿಸುತ್ತಾ ಮತ್ತು ದಾರಿ ತಪ್ಪಿ ಬಂದಂತಹ ಆಶ್ರಯವಾಸಿಗಳನ್ನು ಅವರವರ ಸ್ಥಳಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ತುಂಬ ನಮಗೆ ಇವತ್ತೊಂದು ಒಂದು ಖುಷಿಯ ಒಂದು ವಿಷಯ. ಈ ವಿವಾಹದ ಅತ್ಯಂತ ವಿಶೇಷ ಹಾಗೂ ಮನಮಿಡಿಯುವ ಅಂಶವೆಂದರೆ ಆಶ್ರಮದ ವ್ಯವಸ್ಥಾಪಕರಾದ ಮೊಹಮ್ಮದ್ ಅವರ ನಡೆ. ಜಾತಿ ಧರ್ಮಗಳ ಭೇದವನ್ನ ಬದಿಗಿಟ್ಟು ಮೊಹಮ್ಮದ್ ಅವರು ವಧು ಮೈನಾ ಅವರ ತಂದೆಯ ಸ್ಥಾನದಲ್ಲಿ ನಿಂತು ಕೊಡವ ಸಂಪ್ರದಾಯದಂತೆ ದಾರೆ ಎರೆದುಕೊಟ್ರು. ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಇದೊಂದು ಅತ್ಯುತ್ತಮ ಉದಾಹರಣೆಯಾಗಿ ಮೂಡಿಬಂತು. ತನಲ್ ಕೂರ್ಗ್ ನೆರಳಿನ ಮನೆ ಎನ್ನುವಂಥ ಈ ಸಂಸ್ಥೆಯಲ್ಲಿ ಸುಮಾರು 40 ಮಂದಿ ಮಹಿಳೆಯರು ಆಶ್ರಯ ಪಡೆದಿದ್ದು, ಅವರ ಪೈಕಿ ಸುಮಾರು ಈಗ 2 ನಾವು ಮದುವೆ ಮಾಡಿ ಕೊಟ್ಟಿದ್ದೇವೆ. ಕಳೆದ ಫೆಬ್ರವರಿ 23ಕ್ಕೆ ಅವರ ಸಹೋದರಿಯನ್ನು ಮತ್ತು ಈ ದಿನ ಏಪ್ರಿಲ್ 23ನೇ 2026ರಂದು ಒಂದು ಮೈನಾ ಅನ್ನುವಂಥ ಒಂದು ಸಹೋದರಿಯ ಮದುವೆಯನ್ನು ಪೂವಣ್ಣನೊಂದಿಗೆ ಮಾಡಿಕೊಡ್ತಾ ಇದ್ದೀವಿ. ಭಾಳ ಸಂತೋಷವಾದಂಥ ಒಂದು ಕ್ಷಣ ತನಲ್ ಸಂಸ್ಥೆಯಲ್ಲಿ. ಮದುವೆಯ ಸಂಭ್ರಮಕ್ಕಾಗಿ ಆಶ್ರಮವು ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ತೆಂಗಿನ ಗರಿ, ಬಾಳೆ ಕಂಬಗಳಿಂದ ಹಾಕಲಾದ ಚಪ್ಪರ ಮದುವೆಯ ಕಳೆಯನ್ನ ಹೆಚ್ಚಿಸಿತ್ತು. ವಧು ಮೈನಾ ಮತ್ತು ವರ ಪೂವಣ್ಣ ಅವರು ಸಾಂಪ್ರದಾಯಿಕ ಕೊಡವ ಉಡುಪಿನಲ್ಲಿ ಮಿಂಚಿದ್ದಾರೆ. ನಮ್ಮ ಕುಟುಂಬದಲ್ಲಿ ಒಬ್ಬ ಕೊಡಪ್ಪ ಅಂತ, ಅವನು ಈ ಥರ ಒಂದು ಮದುವೆ ಆಗಬೇಕು ಅಂತ ತುಂಬ ನೋಡ್ತಾ ಇದ್ದ, ಅಲ್ಲಿ ಎಲ್ಲ ನೋಡ್ತಾ ಇದ್ದಲ್ಲಿ ಎಲ್ಲೂ ಆಗಿರಲಿಲ್ಲ. ಹಾಗಾಗಿ ಅವನಿಗೆ ಮತ್ತೆ ಎಲ್ಲೋ ಯಾವುದೋ ಒಂದು 2 ವರ್ಷಗಳ ಹಿಂದೆ ಇಲ್ಲಿ ಒಂದು ಆಶ್ರಮದ ಒಬ್ಬಳು ಹುಡುಗಿಗೆ ಮದುವೆ ಆಯಿತು ಅಂತ ತಿಳಿಯುವಾಗ ಅವನಿಗೂ ಕೂಡ ಆಸೆ ಬಂತು, ಯಾವುದಾದ್ರೂ ಆಶ್ರಮದ ಹುಡುಗಿಯರ ನಾನು ಮದುವೆ ಆದರೆ ಹೇಗೆ, ಅವರಿಗೊಂದು ಲೈಫ್ ಕೊಟ್ಟಾಗೆ ಆಗ್ತದೆ ಅಂತ. ಹಾಗಾಗಿ ಅವನಿಗೆ ಇರೋ ಆಶ್ರಮಗಳಲ್ಲೆಲ್ಲ ವಿಚಾರಿಸಿದ್ದಾನೆ. ನಾವು ಕೂಡ ಒಂದು 4 ಜನ ನಮ್ಮ ಕುಟುಂಬದವರು ಅವ್ನಿಗೆ ಹೇಳಿದಾಗ ನಾವು ಬಂದು ಇಲ್ಲಿ ವಿಚಾರಿಸಿದಾಗ ಈ ಥರ ಮೈನಾ ಅನ್ನೋ ಒಬ್ಬರು ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ಅವ್ರನ್ನ ನಾವು ಮಾತಾಡಿಸ್ಕೊಳ್ಳೋದು, ಅವರಿಗೂ ಕೂಡ ಮದುವೆ ಆಗಲಿಕ್ಕೆ ಆಸೆ ಇತ್ತು. ಮತ್ತು ನಮ್ಮ ರೋಷನ್ಗೂ ಕೂಡ ಮದುವೆ ಆಗಲಿಕ್ಕೆ ಇಷ್ಟ ಇತ್ತು. ಇಬ್ಬರು ಒಂದು ಸಲ ಭೇಟಿಯಾದರು, ನೋಡಿದ್ರು, ಖುಷಿ ಆಯಿತು ಅವರಿಗೆ. ಅವರಿಗೆ ಇಷ್ಟಪಟ್ಟಾಗ ಅದು ಅವರು ಚೆನ್ನಾಗಿ ಸಂಸಾರ ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ. ಮತ್ತು ಮಾತುಕತೆಯಲ್ಲಿ ಅವರು ತನಲ್ ಸಂಸ್ಥೆಯವರು ಕೂಡ ನಮ್ಮ ಹುಡುಗನ ಮನೆಗೆ ಬಂದರು, ನೋಡಿದರು. ಅವರು ಎಲ್ಲ ಮಾತುಕತೆ ಎಲ್ಲವೂ ಕೂಡ ಸಂಪ್ರದಾಯದಂತೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತು ಇಲ್ಲಿ ದಂಪತಿ ಮುಹೂರ್ತ ಆಗ್ತಾಯಿದೆ. ಹುಡುಗನ ಮನೆಯಲ್ಲಿ ಹುಡುಗ ಸಿಂಗಲ್ ಮುಹೂರ್ತ, ಹುಡುಗಿ ಇಲ್ಲಿ ಮನೆಯಲ್ಲಿ ಸಿಂಗಲ್ ಮುಹೂರ್ತ ಕಳೆದು ಈಗ ದಂಪತಿ ಮುಹೂರ್ತಕ್ಕೆ ಇಲ್ಲಿ ತನಲ್ ಸಂಸ್ಥೆಯಲ್ಲಿ ಏರ್ಪಾಡು ಮಾಡಿದರೆ ಎಷ್ಟು ಸಂಭ್ರಮ ಅಂತ ಹೇಳಿದರೆ, ಯಾರೂ ಒಂದು ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ ಮಕ್ಕಳು ಮಾತ್ರ ಸೇರಿ ಆ ಮನೆಯ ಒಂದು ಹುಡುಗಿಯದು ಹುಡುಗಂದು ಮದುವೆ ಮಾಡ್ತಾರೆ. ಆದರೆ ಇಲ್ಲಿ ತನಲ್ ಸಂಸ್ಥೆಯಲ್ಲಿ ಸಂಭ್ರಮ ಎಷ್ಟು ಮನೆಯವರಿಗೆ ಅಂತ ಹೇಳಿದರೆ ಒಂಥರ ತುಂಬ ಖುಷಿ ಆಯಿತು. ನಾವು ಹಾಗಾಗಿ ಒಂದು 4-5 ಸಲ ಬಂತೀವಿ ಇತ್ತೀಚಿನ ದಿನಗಳಲ್ಲಿ ಮದುವೆ ಮಾತುಕತೆ ನಂತರ. ಈಗ ನಿನ್ನೆ ಕೂಡ ಬಂದು ನೋಡುವಾಗ ಈ ಸಂಭ್ರಮ ಅದು ಒಂಥರ ನಮಗೆ ಮನಸ್ಸು ತುಂಬಿ ಬಂತು, ಹೃದಯ ತುಂಬಿ ಬಂತು. ಒಟ್ಟಾರೆ ಹುಡುಗ ಹುಡುಗಿ ಚೆನ್ನಾಗಿ ಬಾಳಿ ಬದುಕಬೇಕು. ಈ ಸುಂದರ ಕ್ಷಣಕ್ಕೆ ಕೊಡಗು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶೆ ಶುಭಾ, ಹಲವು ರಾಜಕೀಯ ಮುಖಂಡರು ಹಾಗೂ ಬಂಧು ಬಳಗದವರು ಸಾಕ್ಷಿಯಾದರು. ಈ ತನಲ್ ಸಂಸ್ಥೆಯಲ್ಲಿ ಸುಮಾರು 40 ಮಂದಿ ಆಶ್ರಯ ಪಡೆದವರ ಪೈಕಿ 20 ಜನ
ಮಾನಸಿಕರು ಮತ್ತು ವಯೋವೃದ್ಧರು ಹಾಗೆಯೇ ಅಂಗವಿಕಲರು ಕೂಡ ಇದ್ದಾರೆ. ಅವರ ಪೈಕಿ ನಾವು ಸುಮಾರು 40 ಹಾಸಿಗೆ ವ್ಯವಸ್ಥೆ ಇದ್ದರೂ ಕೂಡ ಸುಮಾರು 200ಕ್ಕಿಂತ ಹೆಚ್ಚು ಜನರನ್ನು ನಾವು ರೆಸ್ಕ್ಯೂ ಮಾಡಿ ಅವರನ್ನು ಅವರ ಮನೆಗೆ, ಅವರ ಕುಟುಂಬವನ್ನು ಪತ್ತೆ ಹಚ್ಚಿ ಅವರ ಸೇರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೆ. ಈ ಮೊದಲು ಹರಿಯಾಣಕ್ಕೆ ದರ್ಶಿನಿ ಅಂತ ಹೇಳುವಂಥ ಒಂದು ಮಹಿಳೆ, ಅಯೋಧ್ಯಕ್ಕೆ ಮುಕ್ಕು ಅಂತ ಹೇಳುವಂಥ ಒಂದು ಮಹಿಳೆಯನ್ನು, ಸೇಲಂ ಇನ್ನಿತರ ಅನೇಕ ಕಳೆದ ವಾರ ಕೂಡ ಒಂದು ಛತ್ತೀಸ್ಗಢಿಗೆ ಒಂದು ಸಹೋದರಿಯನ್ನು ಕೂಡ ಅವಳ ಕುಟುಂಬಕ್ಕೆ ಮಾನಸಿಕ ಅಸ್ವಸ್ಥರಾದವಳನ್ನು ಚಿಕಿತ್ಸೆ ನೀಡಿ ಚೇತರಿಸಿದ ನಂತರ ಅವಳ ಕುಟುಂಬಕ್ಕೆ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿ. ಅನಾಥಾಶ್ರಮದಲ್ಲಿದ್ದ ಯುವತಿಯನ್ನ ತನ್ನ ಮನೆಯ ಮಗಳಂತೆ ಭಾವಿಸಿ ಮದುವೆ ಮಾಡಿಕೊಟ್ಟ ಕನಲ್ ಸಂಸ್ಥೆಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ.